कर्तव्यं दैवमान्तिकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम्। ಮಹಾದೇವನೇ, ನಿನ್ನ ಅನುಗ್ರಹ ಆಶೀರ್ವಾದ ಸದಾ ನಮ್ಮ ಮೇಲಿರಪ್ಪ. ಹುಟ್ಟಿನಿಂದ ಇಲ್ಲಿವರೆಗೂ ನಿನ್ನ ಪೂಜೆ ಮಾಡುತ್ತಾ ಬಂದಿದ್ದೇನೆ. ತಂದೆ, ನಿನ್ನ ಆಶೀರ್ವಾದ ಸದಾ ಹೀಗೆ ಇರಲಿ. ತಾಯಿ, ಜಗಜ್ಜನನಿ ಜಗನ್ಮಾತೆ, ಸಕಲ ಜೀವರಾಶಿಯನ್ನು ಕಾಪಾಡಿದ ಮಹಾಮೇಳಪ್ಪ ನೀನು. ನಿನಗೆ ಅನಂತ ಕೋಟಿ ನಮನಗಳು ತಾಯಿ, ಅನಂತ ಕೋಟಿ ನಮನಗಳು. ತಾಯಿ, ನಿನ್ನ ಪೂಜೆಗೆಂದು ನಿನ್ನ ಹತ್ತಿರ ಬಂದಿದ್ವಿ. 18 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಹಾಗೂ ನನ್ನ 2 ತಮ್ಮಂದಿರನ್ನು
ನಿನ್ನ ಗರ್ಭಗುಡಿಯಲ್ಲಿ ನಾನು ಕಳೆದುಕೊಂಡು ಬಿಟ್ಟೆ. ಎಲ್ಲರನ್ನು ಕಳೆದುಕೊಂಡು ನಾನು ಅನಾಥಳಾಗಿದ್ದೆ. ಅನಾಥಳಾಗಿ ದಿಕ್ಕಿಲ್ಲದೆ ಬೀದಿಯಲ್ಲಿ ತಿರುಗುವ ನನ್ನನ್ನು ರಾಜೇಶ್ ಅವರು ಮನೆ ಕರ್ಕೊಂಡು ಬಂದು ನನಗೆ ತನ್ನ ಸತಿಯ ಸೌಭಾಗ್ಯವನ್ನು ನೀಡಿದ್ದಾರೆ. ಅವರ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಅವರ ಋಣವನ್ನು ಯಾವ ಜನ್ಮದಲ್ಲಿ ನಾನು ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಅಂತ ಸೌಭಾಗ್ಯವನ್ನು ನನಗೆ ದೊರಕಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನಾನು ಯಾವಾಗ ಕಾಲಿಟ್ನೋ ಆವಾಗ ನನ್ನ ಅತ್ತೆ ತನ್ನ ಹಿರಿಯ ಮಗ ಗೋಪಿಯನ್ನು ನನ್ನ ಕೈ ಬಿಟ್ಟು ಅವರು ಕೂಡ ಕಣ್ಣು ಮುಚ್ಕೊಂಡು ಬಿಟ್ರು. ಅವತ್ತಿನಿಂದ ಇವತ್ತಿನವರೆಗೂ ಗೋಪಿಯನ್ನು ನಾನು ಯಾವತ್ತೂ ನನ್ನ ಮೈದುನಂತ ತಿಳ್ಕೊಂಡಿಲ್ಲ. ಅವನು ನಾನು ಹೆತ್ತಿರುವ ಮಗ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಕೈ ತುತ್ತು ಮಾಡಿ ಉಳಿಸಿ ಬೆಳೆಸಿದ್ದೀನಿ ಆ ನನ್ನ ಮಗನಿಗೆ. ಇವತ್ತು ಅವನ ಪರೀಕ್ಷೆ ಇದೆ. ಅವನು ಚೆನ್ನಾಗಿ ಓದಬೇಕು, ದೊಡ್ಡ ಸಾಹೇಬನಾಗಬೇಕು ಅಂತ ಆಸೆ ನಂದು. ಆ ಆಸೆಯನ್ನು ನೆರವೇರಿಸಿ ಅವನಿಗೆ ಯಾವುದೇ ಕಷ್ಟ ಕಾರ್ಪಣೆಗಳು ಬರದಂತೆ ಕಾಪಾಡುವಂತ ಬೇಡ್ಕೊಳ್ತೀನಮ್ಮ, ಬೇಡ್ಕೊಳ್ತೀನಿ. ಕರೆದ್ರಾ? ಹೌದು ಗಂಗಾ, ಕರೆದೆ. ಇದೇನು ಗಂಗಾ, ಪರೀಕ್ಷೆಗೆ ಹೋರಾಟ ಗೋಪಿಗೆ ಬೇಕಾದ ಸಿದ್ಧತೆ ಮಾಡೋದು ಬಿಟ್ಟು ದುರ್ಗಾದೇವಿ ಧ್ಯಾನ ಮಾಡ್ತಿರಲ್ಲ? ನಿಮ್ಮ ಮಾತು ನಿಜ ಸ್ವಾಮಿ. ನೋಡಿ, ಅದೆಲ್ಲ ವಿಚಾರ ಬಿಟ್ಬಿಡಿ, ಮೊದಲು ಪ್ರಸಾದ ನೋಡಿ. ಇನ್ನೊಂದು ವಿಷಯ, ಇವತ್ತು ವಿಜಯದಶಮಿ ಇದೆಯಲ್ಲ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೆ. ಹೌದಾ? ಸರಿ ಬಿಡು ಗಂಗಾ. ಆ ದೇವಿಯಲ್ಲಿ ಏನಂದೆ ಬೇಡ್ಕೊಂಡೆ? ಸ್ವಾಮಿ, ಆ ದೇವ್ರ ಹತ್ರ ಏನಂತ ಬೇಡ್ಕೊಳ್ಳಿ? ದೇವ್ರಂತ ಪತಿ ದೇವರು ನೀವು ನನ್ನ ಕಣ್ಣು ಮುಂದೆ ಇದ್ದೀರಿ. ಆ ದೇವರಿಗೆ ಏನು ಕಡಿಮೆ ಇಟ್ಟಿದ್ದಾನಂತ ನನ್ನ ಕಣ್ಣು ಮುಂದೆ ಬೇಡ್ಕೊಳ್ಳಿ. ನನಗೊಂದೇ ಒಂದು ಆಸೆ ಇದೆ. ಅದೇನೆಂದರೆ, ನನ್ನ ಮೈದನ ಇವತ್ತು ಪರೀಕ್ಷೆ ಬರಿತಾ ಇದ್ದಾನೆ. ಅವನ ಚೆನ್ನಾಗಿ ಬರೀಬೇಕು, ಅವನು ರ್ಯಾಂಕ್ ಪಡೆದುಕೊಳ್ಬೇಕೆಂಬ ಆಸೆ ನಂದು. ಆ ಆಸೆಯನ್ನು ನೆರವೇರಿಸುವಂತ ಬೇಡ್ಕೊಂಡೆ. ಗಂಗಾ, ಏನು ಅಂದ್ರೆ ಏನಾಯ್ತು? ಇದು ಕಣ್ಣೀರ್ಲ ಗಂಗಾ, ಆನಂದ ಪಣ್ಣೀರು. ಹೆತ್ತ ಮಕ್ಕಳನ್ನೇ ತಿಪ್ಪಿಗೆಸುವುದು, ತುಪ್ಪಿನಲ್ಲಿ ಊಟ ಮಾಡ್ತಿರುವ ಕಲಿಯುಗದಲ್ಲಿ ಮೈದುನನೇ ಮಗನಂತೆ ಸಾಕಿ ಅವನ ಬಗ್ಗೆ 1000 ಕನಸರು ಕಟ್ಟಿರು. ನೀನು ಹೆಣ್ಣಲ್ಲ ಗಂಗಾ, ಹೆಣ್ಣ ದೇವತೆ. ಏನು ಅಂದ್ರೆ ಏನೇನೋ ಮಾತಾಡ್ತಿದ್ದೀರಲ್ಲ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೋಡಿ, ಒಂದು ವೇಳೆ ನೀವು ನನ್ನ ಕೈ ಹಿಡಿದಿರೆ ನನ್ನ ಜೀವನ ಹೇಗಾಗ್ತಿತ್ತು ಗೊತ್ತು. ಅನಾಥರಾಗಿರುವ ನನಗೆ ಕೈ ಹಿಡಿದು ಕಾಪಾಡಿದ ಧನಿ ನೀವು, ನನ್ನ ಪಾಲಿನ ದೇವರು ನೀವು. ಅಂದು ನೀವು ನನ್ನ ಕೈ ಹಿಡಿದು ಈ ಮನೆಗೆ ಕರೆದುಕೊಳ್ಳದಿದ್ರೆ ನಾನು ಯಾವ ಬೀದಿಯಲ್ಲಿ ಬಿದ್ದು ಹೆಣ ಆಗಿ ಸಾಯ್ತಿದ್ದೆ. ಈ ನಿಮ್ಮ ಋಣವನ್ನು ತೀರಿಸಬೇಕೆ ಎಂದಿಗೂ ಸಾಧ್ಯವಿಲ್ಲ. ಅಳಬೇಡ ಗಂಗಾ, ಅಳಬೇಡ. ಈ ಭೂಮಿ ಮೇಲೆ ಯಾರು ಅನಾಥರ ಅಲ್ಲ. ಆ ದೇವರು ಒಬ್ಬನ ರಕ್ಷಕನಾಗಿ ಮತ್ತೊಬ್ಬರನ್ನ ಸೃಷ್ಟಿಸುತ್ತಾನೆ. ಹುಡ್ಸಿದು ದೇವರು ಎಂದಿಗೂ ಹುಲ್ಲು ಮೇಸಲಾರ. ಅಂದು ನಿನ್ನನ್ನು ಕಾಪಾಡಿದ್ದು ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕಾಗಿದ್ದು ಮುಖ್ಯ ಕರ್ತವ್ಯ. ಅದರಲ್ಲಿ ನಂದೇನಿದೆ? ನಿನ್ನ ತ್ಯಾಗದ ಮುಂದೆ ನನ್ನ ಕೆಲಸ ಗುಲಗಂಜಿ ತುಪ್ಪ ಇಷ್ಟೇ ಗಂಗಾ. ಏನು ಅಂದ್ರೆ ನಿಜ ಗಂಗಾ, ನಿನ್ನ ತ್ಯಾಗ ಮಾತುಗಳಿದೆ ಮೀರಿದು. ಅತ್ತೆ ಹೇಳಿದು ಒಂದೇ ಒಂದು ಮಾತಿಗಾಗಿ ಮೈದುನನೇ ಗೋಪಿನು ಹೆತ್ತ ಮಗನಂತೆ ಸಾಕಿದೆ. ನಾಳೆ ನಮ್ಗ ಮಕ್ಕಳಾದರೆ ಗೋಪಿಯಲ್ಲಿ ತಗುಲಿ ಆಗುವನೊಂದು. ನಿನ್ನ ಕೈ ಕರಳಿ ಬಳಿ ಕತ್ತರಿಸ್ಕೊಂಡು ಕರುಣಾಮಯ ನೀನಂತ ಅತ್ತಿಗೆ ಇತಿಹಾಸದಲ್ಲಿ ಸಿಗ್ರಾಳು ಗಂಗಾ, ಇತಿಹಾಸದಲ್ಲಿ ಸಿಗ್ರಾಳು. ಸ್ವಾಮಿ, ದಯವಿಟ್ಟು ಈ ರೀತಿ ನನ್ನನ್ನು ಹೊಗಳಬೇಡಿ. ಹೊಗಳುವಂತ ಯೋಗ್ಯತೆ ನಾನೇ ಪಡ್ಕೊಂಡು ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಅವನು ನನ್ನ ಮೈದನಲ್ಲರಿ, ನನ್ನ ಮಗ ರೀ, ನನ್ನ ಮಗ. ಹಾಗಂಗ ನಿನಗೊಂದು ಮಾತು ಕೇಳಲೆ? ಒಂದೇ 100 ಮಾತು ಕೇಳಿ ನಡೆಸ್ಕೊಡ್ತೀನಿ. ಅದು ನಿಮ್ಮ ಆಣೆ ಮಾಡಿ ಹೇಳ್ತೀನಿ. ಏನಿಲ್ಲ ಗಂಗಾ, ಮುದ್ದಿನಿಂದ ಸಾಕಿದ ನಿನ್ನ ಗೋಪಿ ನಾಳೆ ಹದ್ದು ಮೀರಿ ನಿನ್ನನ್ನು ಹೊರಗೆ ಹಾಕೊಳ್ಳೋ ಸಂದರ್ಭ ಓದಿಗೆ ಬಂದ್ರೆ ಏನು ಮಾಡ್ತದಂಗ? ನೋಡಿ ಸ್ವಾಮಿ, ಮಗು ಹೇಸಿಗೆ ಮಾಡಿದಂತೆ ತಿಳಿದುಕೊಂಡು ಯಾರಾದರೂ ತನ್ನ ತೊಡೆಯನ್ನು ಕತ್ತರಿಸ್ಕೊಳ್ಳೋದಕ್ಕೆ ಸಾಧ್ಯನೇ? ಹಾಗಲ್ಲ ರೀ, ತಾಯಿಯಾದವಳು ಮಗುವಿಗೆ ಹಾಲು ಕೊಡ್ತಾಳೆ. ಆವಾಗ ಅದು ಕತ್ತಿದ್ದದಂತ ತಿಳಿದುಕೊಂಡು ಹಾಲನ್ನು ಕುಡಿಸೋದು ಬಿಡ್ತಾಳೆ. ಅದು ಅವಳ ಕರ್ತವ್ಯ ರೀ, ಅಷ್ಟೇ ಅಲ್ಲ. ಅವನು ನನ್ನ ಕೈ ತೊಟ್ಟು ಉಂಡ ಬೆಳೆದ ಮಗು ಅದು. ಅವನು ಯಾವತ್ತೂ ನನಗೆ ಹೊರಗೆ ಹಾಕುವುದಿಲ್ಲ
ಇಲ್ಲ ಅನ್ನೋ ನಂಬಿಕೆ ನನಗಿದೆ. ಅವ್ರು ಯಾವತ್ತೂ ಅಂತ ಕೆಲಸ ಮಾಡುದಿಲ್ಲ ರೀ, ಅಂತ ಕೆಲಸ ಮಾಡುದಿಲ್ಲ. ಗಂಗಾ, ನಿನ್ನ ಮಾತುಗಳಿಂದ ಹಸಿದೊಡಲೆ ತುಂಬಿದಂತಾಯಿತು. ಈ ಹಬ್ಬದ ದಿವಸ ಈ ಮಗುವಿಗೆ ಏನಾದ್ರೂ ಸಿಹಿಲ್ಲವೇ? ಈ ಹೋಗಿ ಇದೆ ನಿಮ್ ಹುಡುಗಾಟಿಕೆ, ಚಿಕ್ಕ ಮಕ್ಕಳ ತರ ಈಗಲೂ ಹಾಕಿ ಉತ್ಸಾಹ ನಿಮಗೆ. ಅಯ್ಯೋ ಹುಚ್ಚಿ, ಅದು ನಾನು ಕೇಳುದು ಆ ಊಟ ಅಲ್ಲ, ಸಿಹಿಯ ಮುತ್ತಿನ ಪಾಠ. ಅದೇ ಹೇಳ್ತಾ ಇದ್ದೀನಿ, ಈ ವಯಸ್ಸಿನಲ್ಲಿ ಹುಡುಗಾಟಿಕೆ ಮಾಡೋದು ಬಿಟ್ಟಿಲ್ವೇನೋ ಅಂತ ಹೇಳ್ತಾ ಇದ್ದೀನಿ. ಅದೇ ಹಂಗೆ ಬಿಡಕಾಗ್ತೈತೆ ಗಂಗಾ. ಗಾಳಿ ಪಟ್ಟೆ ಎಷ್ಟೇ ದೊಡ್ಡದಾದರೂ ಮೇಲಕ್ಕೇರಿದಾಗ ಚಿಕ್ಕದಾಗಿ ಕಾಣುತ್ತೆ. ಅದರಂತೆ ನಾವು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಕಳಂತಿರಬೇಕಿರ್ಬೇಕು. ಅಂದಾಗಿ ನಮ್ಮನೆ ನಂದನವನವಾಗುತ್ತೆ. ಅಯ್ಯಯ್ಯೋ, ಸಾಕು ಮಾಡಿ ನಿಮ್ಮ ಪುರಾಣ. ಈಗ ಹಾಡ್ತಾನೆ ಬೇಕು. ಆಯ್ತು, ಹಾಡ್ತೀನಿ.
ಗೋಪಿ ರೆಡಿ ಅದಾನೆ? ಅವನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾನೆ. ಈಗ ಬಂದ್ರು ಬರ್ಬೋದಲ್ಲ? ಬಂದೆ ಅತ್ತಿಗೆ. ಹಾ ಗೋಪಿ, ಪರೀಕ್ಷೆಗೆ ಸಿಗೋದೇನಪ್ಪ? ಹೌದಣ್ಣ, ರೆಡಿ ಆಗಿದ್ದೇನೆ. ಆದರೆ ಪರೀಕ್ಷೆ ಫೀಸಿಗೆ ದುಡ್ಡು? ಹಾ, ಮಾತಿನ ಕತ್ತಲಲ್ಲೇ ಹೇಳೋದೇ ಬರ್ತೇವೆ ಗೋಪಿ. ನಿನಗಾಗಿ ಎಲ್ಲ ಕಡೆ ಹಣ ಕೇಳಿದೆ, ಆದ್ರೆ ಎಲ್ಲೂ ಒಂದು ಬಿಡುಗಸು ಸಿಗ್ಲಿಲ್ಲ. ಅದಕ್ಕಾಗಿ ಬರೆಗೈಲಿ ಬರ್ಬೇಕಾಗಿತ್ತು. ನನ್ನನ್ನು ಕ್ಷಮಿಸಿಬಿಡು ಗೋಪಿ, ನನ್ನನ್ನು ಕ್ಷಮಿಸಿಬಿಡು. ಅಣ್ಣ, ಸಣ್ಣವನಾದ ನಾನು ನಿನ್ನನ್ನು ಕ್ಷಮಿಸಬೇಕೆ? ಅಣ್ಣ, ಯಾಕಿಂತ ಮಾತು? ದಯವಿಟ್ಟು ಆ ಮಾತನ್ನು ಹಿಂದೆ ತಗೋಬೇಕಣ್ಣ, ಹಿಂದೆ ತಗೋಬೇಕು. ಗೋಪಿ, ಬಳ್ಳಿಗೆ ಕಾಯಿ ಭಾರವೇನು? ಯಾಕೋ ಇಂತ ಮಾತಾಡ್ತಿದ್ಯಾ? ದಯವಿಟ್ಟು ಇನ್ನೊಂದು ಸಾರಿ ಅಂತ ಮಾತಾಡಬೇಡ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕು, ನೀವು ನಗು ನಗುತ್ತಿರ್ಬೇಕೆಂಬ ಆಸೆ ನಮಗೆ. ಒಡಲಲ್ಲಿ ನುಂಗಲಾರದ ನೋವನ್ನಿಟ್ಟುಕೊಂಡು ಹೇಗೆ ನಗಲಿ ಅತ್ತಿಗೆ, ಹೇಗೆ ನಗಲಿ? ಕಣ್ಣಿಟ್ಟು ಕಾಣಬಾರದ ನಿನ್ನಂತ ಪಾಪಿ ಭೂಮಿ ಮೇಲೆ ಬದುಕಬಾರ್ದು ಅತ್ತಿಗೆ. ನೋಡಿ, ಸ್ವಲ್ಪ ನಿಂತ್ಕೊಳ್ಳಿ, ನಾನು ಬರ್ತೀನಿ. ಸ್ವಾಮಿ, ತೆಗೆದುಕೊಳ್ಳಿ ಈ ದಾರವನ್ನು, ಕೊಟ್ಟಿ ನನ್ನ ಕಡೆಗೆ. ಗಂಗಾ, ಇದು ಏನ್ ಮಾಡ್ತಿದ್ಯಾ? ನೋಡಿ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ. ಈ ಬಡವಿಗೇಕೆ ಈ ಬಂಗಾರದ ಆಸೆ? ಚಿನ್ನದಂತ ಗಂಡ ನನ್ನ ಕಣ್ಣು ಮುಂದೆ ಇರುವಾಗ ಈ ಬಂಗಾರವನ್ನು ತೆಗೆದುಕೊಂಡು ನಾನು ಏನ್ ಮಾಡಲಿ? ನೀವು ಹೇಳಿ. ನೋಡಿ, ಇದನ್ನು ತೆಗೆದುಕೊಡ್ತೀನಿ. ಇದನ್ನು ಮಾರಿ ಅವನ ಕಾಲೇಜಿಗೆ ಫೀಸ್ ಕಟ್ಟಲಿ. ಬೇಡ ಅತ್ತಿಗೆ, ಬೇಡ. ನಿಮ್ಮ ಕಾಲು ಬೀಳ್ತೀನಿ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಇದನ್ನು ನೋಡುವ ಶಕ್ತಿ ನನ್ನಲ್ಲಿಲ್ಲ. ಇಂಥ ಕಾರ್ಯ ಮಾಡಿ ನನಗೆ ಆ ನರಕದ ಬಾಗಿಲಿಗೆ ನೂಕಬೇಡಿ ಅತ್ತಿಗೆ, ನರಕದ ಬಾಗಿಲಿಗೆ ನೂಕಬೇಡಿ. ಹೌದು ಗಂಗಾ, ಈ ಮನೆಗೆ ಬಂದ ಮೇಲಿಂದ ನಿನಗೆ ಒಂದು ಹೊಸ ಸೀರೆ ಆದರೂ ತರದಿಲ್ಲ. ಅಂತರದಲ್ಲಿ ನಾನು ಈ ಕೆಲಸ ಮಾಡಲಿ. ಇದು ನನ್ನಿಂದ ಸಾಧ್ಯವಿಲ್ಲ. ಬೇಕಾದ್ರೆ ಯಾರೇ ಮನೆಯಲ್ಲಿ ಆದರೂ ಜೀತ ಮಾಡಿ ಓದಿಸ್ತೀನಿ. ಸ್ವಾಮಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಾನು ನನ್ನ ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ನನ್ನ ಗೋಪಿಯನ್ನು ನಾನು ಚೆನ್ನಾಗಿ ಓದಿಸ್ತೀನಿ ಅಂತ. ದಯವಿಟ್ಟು ದಯವಿಟ್ಟು ನನ್ನ ಆಸೆಗೆ ನೀವು ಅಡ್ಡಿ ಹಾಕಬೇಡಿ. ಅವನು ಚೆನ್ನಾಗಿ ಓದಬೇಕು ಎಂಬ ಆಸೆ ನಂದು. ಅಯ್ಯೋ ವಿಧಿಯೇ, ಈ ದೃಶ್ಯ ನೋಡೋಕ್ಕಿಂತ ಮೊದಲು ನನ್ನ ಜೀವನವನ್ನೇ ಜ್ವಾಲ ಊರಬಾರ್ದತ್ತೆ. ಅತ್ತಿಗೆ, ಅಮ್ಮಲ್ಲಿ ಹುಡುಗನಿಗೆ ಅಂಬಾರಿ ಆಸೆ ಏಕೆ ಬೇಕತ್ತಿಗೆ? ಗೋಪಿ, ಯಾಕಪ್ಪ ಅಂದ್ಕೊಳ್ತೀಯ? ನಿನ್ನ ಅತ್ತಿಗೆ ಹೇಳುವ ಮಾತಿನಲ್ಲಿ ಸತ್ಯವಿದೆ. ಹೆತ್ತ ಮಕ್ಕಳ ಭವಿಷ್ಯಕ್ಕಾಗಿ ತಾಯಿ ಅಂತ ತ್ಯಾಗಕ್ಕೂ ಸಿದ್ಧವಿರುತ್ತಾಳೆ. ಅಂದು ಮಾಸಕ್ತಿ ಹೆಮ್ಮರಟಿ ಮಲ್ಲಮ್ಮ ತನ್ನ ಮೈದುನಿಗಾಗಿ ತನ್ನ ಮುತ್ತಿನ ಮುಕ್ತಿಯನ್ನೇ ಬಿಚ್ಚಿ ಕೊಡಲಿಲ್ವೇ? ಆದ್ರಂತೆ ನೀನು ಈ ಮಾಂಗಲವನ್ನು ತೆಗೆದುಕೊಂಡು ಹೋಗು. ನಾಳೆ ನಿಂಗ ನೌಕರಿ ಸಿಕ್ಕರೆ ನಿನ್ನ ಅತ್ತಿಗೆಗೆ ಚಿನ್ನದಂತ ಮಾಂಗಲವನ್ನು ತಂದು ಕೊಡು. ಆಯ್ತು, ತಗೋ ಈಗ ನನ್ನ ಆಜ್ಞೆ. ಆಯ್ತಣ್ಣ, ನಿಮ್ಮ ಆಜ್ಞೆಯನ್ನು ನಾನೇನು ಮೀರಲಾರೆ. ಬಾ ಗಂಗಾ, ತಗೋ ಗೋಪಿ, ಇದನ್ನು ಮಾರಿ ಕಾಲೇಜ್ಗೆ ಫೀಸ್ ಕೊಡು. ತಗೋ ಗೋಪಿ, ಇದನ್ನು ಮಾರಿ ಕಾಲೇಜ್ಗೆ ಫೀಸು ಕಟ್ಟು. ಆಯ್ತಣ್ಣ, ನಿಮ್ಮ ಆಜ್ಞೆಯನ್ನು ನಾನೇನು ಮೀರಲಾರೆ. ಹಾ, ನೋಡು ಗೋಪಿ, ಇವತ್ತು ವಿಜಯದಶಮಿ ಹಬ್ಬ. ಆ ದೇವರಿಗೆ ಬನ್ನಿ ಇಟ್ಟು ನಮಸ್ಕಾರ ಮಾಡು.
ಇದೇನಪ್ಪ ಅಣ್ಣ ಹತ್ತರ ಮುಖವನ್ನೇ ಕಾಣದೆ ನಾನು ನಿನ್ನಲ್ಲಿ ದೇವರನ್ನು ಕಂಡಿದ್ದೇನೆ ಅಣ್ಣ. ನನ್ನ ಪಾಲಿಗೆ ನೀನೇ ದೇವರಣ್ಣ, ನೀನೇ ದೇವರು. ನಾನಿನ್ನು ಬರ್ತೀನಿ ಅಣ್ಣ. ನೋಡಪ್ಪ, ಹಾಗೆ ಹೋಗ್ಬೇಡ, ಊಟ ಮಾಡ್ಕೊಂಡು ಹೋಗ್ಲಿ ಅಂತೆ ತಾಳು. ರಾಧಾ ರಾಧಾ ಎಲ್ಲಿ ಹೋಗಿರ್ಬೋದು? ಏನ್ರಿ ಅಮ್ಮವ್ರೆ, ಎಲ್ಲಿಗೆ ಹೋಗಿದ್ಯಮ್ಮ? ಅಮ್ಮವ್ರೆ, ನಾನು ದುರ್ಗಾದೇವಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ದೆ. ಹಾ, ತೆಗೆದುಕೊಳ್ಳಿ ಪ್ರಸಾದವನ್ನ. ರಾಧಾ, ಗೋಪಿಗೆ ಊಟ ತೆಗೆದುಕೊಂಡು ಬಾ. ಆಯ್ತು ಅಮ್ಮವ್ರೆ. ನಿಜಾನಮ್ಮವ್ರೆ, ಇವತ್ತು ಬಹಳ ಸಂತೋಷವಾಗಿರಿ. ಬಾರಪ್ಪ, ನೋಡು, ಇವತ್ತು ವಿಜಯದಶಮಿ ಹಬ್ಬ ತಾನೆ, ಅದಕ್ಕಾಗಿ ಆ ದೇವರ ಪೂಜೆ ಮಾಡ್ತಾ ಇದ್ದೆ. ನೀನು ಕೂಡ ಬನ್ನಿ ಇಟ್ಟು ನಮಸ್ಕಾರ ಮಾಡು. ಬಾ ಶ್ಯಾಮ್, ಎಲ್ಲಿ ಹೋಗಿದೆ? ದೇವಸ್ಥಾನಕ್ಕೆ ಹೋಗಿದೆ ಯಜಮಾನ್ರೆ. ರಾಧಾ, ಬಂದೀರಮ್ಮ? ಹಾ, ತೆಗೆದುಕೊಳ್ಳಿ ಅವರು. ಅಮ್ಮವ್ರೆ, ಶ್ರೀರಾಮನಂತ ನಮ್ಮ ಯಜಮಾನ್ರು, ಸೀತೆ ಮಾತೆ ಅಂತ ನೀವು, ಲಕ್ಷ್ಮಣ ಅಂತ ನಮ್ಮ ಚಿಕ್ಕ ಯಜಮಾನ್ರು. ಇದೆಲ್ಲ ನೋಡಿದ್ರೆ ನನಗ ದೇವಸ್ಥಾನ ನೋಡುವುದಾಗುತ್ತದೆ. ನಾನು ನನ್ನ ತಂಗಿ ರಾಧಾ ನಿಜವಾಗಲೂ ಬಹಳ ಪುಣ್ಯವಂತರು. ನೀವು ನಮ್ಮ ಸಾಕಿನ ಬಾಳೆನ ಅನ್ನದಾತರು ಯಜಮಾನ್ರೆ. ಶ್ಯಾಮ್, ಇದರಲ್ಲಿ ನಮ್ಮೇನಿದೆ? ಎಲ್ಲ ಭಗವಂತನ ಕೃಪಾ ಕಷ್ಟದಲ್ಲಿ ಇರೋರ್ನ ಕೈ ಹಿಡಿಯೋದು ಮನುಷ್ಯ ಧರ್ಮ ಕಣಪ್ಪ. ಹಾ ಅಣ್ಣ, ನಾನಿನ್ ಬರ್ತೀನಿ ಅಣ್ಣ. ಆಯ್ತಪ್ಪ, ಹೋಗಿ ಬಾ. ಪರೀಕ್ಷೆ ಚೆನ್ನಾಗಿ ಬರೀ. ಯಜಮಾನ್ರಿ, ಅಣ್ಣ, ಅಮ್ಮವ್ರೆ, ಅಡಿಗೆ ಸಿದ್ಧವಾಗಿದೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು, ನಡೆಯೋಣ.
ಸೇಡು ಸೇಡಿಗೆ ಸೇಡು. ಮುಯ್ಗೆ ಮುಯ್. ಅದು ಎಷ್ಟು ದಿನಗಳಿಂದ ನನ್ನ ಎದೆಯಲ್ಲಿ ಹತ್ತಿ ಉಳಿದಿದೆ ಸೇಡಿನ ಬೆಂಕಿ. ಅದು ಆರಬೇಕಾದರೆ ಆ ಪವಿತ್ರ ಗಂಗೆ ಸ್ಪರ್ಶವಾಗಲೇಬೇಕು. ರಾಜೇಶ್ 18 ವರ್ಷಗಳ ಗಂಗಾ ಅವಳ ಮೈ ಸುಖ ಹೀರಬೇಕೆಂದು ತುಂಬಿ ಹಾಗೆ ಹಂಬಲಿಸುತ್ತ ಬಂದಿರ್ತದೆ. ಅವಳ ದಾರಿಗೆ ಅಡ್ಡವಾಗಿ ನಿಂತು ಅವಳ ತಂದೆ ತಾಯಿ ತಮ್ಮಂದಿರನ್ನು ಕೆಂಡಾಡಿದರೆ ಆ ಕೊಲೆ ಕೇಸಿಗೆ ನೀನು ಸಾಕ್ಷಿ ನಿಂತು ನನ್ನನ್ನು ಜೈಲಿಗೆ ಕಳಿಸಿದೆ. ಇರಲಿ ಇರಲಿ, ನೀನು ಮಾಡಿದ ಈ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ತುಂಬಿ ನಿಂತಿರುವ ಅಂದವಾದ ಅಪ್ಸರೆ ಆದ ಗಂಗೆ ಸೆರಗಿಗೆ ಕೈ ಹಾಕಿ ನನ್ನ ಸೇಡಿನ ದಹ ತೀರಿಸಿಕೊಳ್ಳದಿದ್ದರೆ ನಾನು ಪಾಂಡವಪುರದ ಪಟೇಲನೇ ಅಲ್ಲ. ಗಂಗಾ, ಏನು ನಿನ ಅಂದ, ಏನು ನಿನ ಚಂದ. ಕಾಮನ ಬಿಲ್ಲಿನ ಹಾಗೆ ಆ ನಿನ್ನ ಕುಡಿ ಹೋಗು. ಜ್ಞಾನಿನ ರಸವನ್ನೇ ತುಂಬಿಕೊಂಡಿರುವ ನಿನ್ನ ತುಟಿ ನನ್ನನ್ನು ಹುಚ್ಚನಾಗಿ ಮಾಡಿದೆ. ಗಂಗಾ, ಹುಚ್ಚನಾಗಿ ಮಾಡಿದೆ. ಸೌಂದರ್ಯ ರಾಶಿಯ ಸುರಸುಂದರಿಯನ್ನು ಕೈ ಸೆರೆ ಮಾಡಿಕೊಳ್ಳುವ ಮೊದಲೇ ನೀನು ಮತ್ತವನ ಮನೆಯ ಪಂಜರಗಿಳಿಯಾದೆ. ಆದರೆ ಅರಗಾಯದಿಂದ ಸುತ್ತಿರುವ ಈ ಕಾಳಿನ ಬಾಯಿಗೆ ನೀನು ಹುತ್ತಿ ಆಗಲೇಬೇಕು. ಗಂಗಾ, ಬರುತ್ತೇನೆ, ಬಂದೇ ಬರುತ್ತೇನೆ. ಹಲ್ಲ ಮಸಿಗೆ ಕುಂತ ನನ್ನ ಗಂಡಗೊಡ್ಲಿ ಬಾಯಿದಿಂದ ತಪ್ಪಿಸಿಕೊಳ್ಳತೀಯ ಮಗನೇ? ಹೋಗು ಹೋಗು, ಅದೆಷ್ಟು ದಿವಸ ನನ್ನ ಕೈಯದಿಂದ ತಪ್ಪಿಸಿಕೊಳ್ಳತೀಯ ನಾನು ನೋಡ. ಆ ಯಮನ ಕಣ್ಣಿನಿಂದ ನೀನು ತಪ್ಪಿಸಿಕೊಳ್ಳಬಹುದು. ನಿನ್ನ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿ, ಪಾತಾಳದಲ್ಲಿ ಬಚ್ಚಿಕೊಂಡರೂ ಸರಿ, ಈ ಗಂಡು ಗುಡಿ ಪರಶುರಾಮನ ಕೈಯದಿಂದ ಮಾತ್ರ ನೀನು ತಪ್ಪಿಸಿಕೊಳ್ಳಲಾರೆ. ಪಟೇಲ, ದುರಹಂಕಾರದ ಕೊಬ್ಬಿನಿಂದ ಉಬ್ಬಿರುವ ನಿನ್ನ ನೀಚ ದೇಹವನ್ನು ವಿಭಾಗ ಮಾಡಿ ನಿನ್ನ
ರಕ್ತದ ಓಕಳಿ ಆಡಿದಾಗಲೇ ಸ್ವರ್ಗದಾಗಿರುವ ನನ್ನ ಹೆತ್ತ ತಾಯಿ ತಂದೆ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದಲೇ ನಡೆಯುವುದು ಈ ಜಗದಲ್ಲಿ ಕ್ರಾಂತಿ. ನಿಲ್ಲು ಮಗನೇ, ನಿನ್ನ ಹಿಂದೆ ಬಂದೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನೂ ಇಲ್ಲ ರೀ, ಏನು ಅನ್ರಿ. ಈ ಪೊಲೀಸ್ ಡ್ಯೂಟಿ ಮಾಡೋದು ಆ ಸುಡ್ಗಾರದಾಗ ಹೆಣ ಕಾಯೋದು ಎರಡು ಒಂದೇ ನೋಡ್ರಿ ಅಪ್ಪ. ಕಣ್ಣಿಗೆ ನಿಂತಿಲ್ಲ, ಹೊಟ್ಟೆಗೆ ತುತ್ತಿಲ್ಲ. ದುಡಿದು ದುಡಿದು ಕೊನೆಗೆ ಹುಚ್ಚರಾಗೋದಂತೂ ಗ್ಯಾರಂಟಿ. ಸ್ಪೀಡ್ ಕಡಿಮೆ ಮಾಡಲಿ ಅಂದರೆ ಸಿಕ್ಕಂಗೆ ಸ್ಪೀಡ್ ಹಾಕಿ ಈ ಹುಡುಗರು ಲಾರಿ ಬಾಯಾಗ ಬಿದ್ದು ಸತ್ತು ಹೋಗ್ತಾರ. ಇನ್ನು ಹೆಲ್ಮೆಟ್ ಹಾಕೋರಲ್ಲಿ ಅಂದರೆ ದಿಮಾಗ ಬಂದಂಗ ಮಾಡಿ ತಲೆ ಹೊಡ್ಕೋತಾರ. ಏನ್ ಮಾಡೋದು ಬರೀ, ನನಗಂತೂ ಹೇಳಿ 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 ಸಾಕಾಗಿ ಹೋಗೈತ್ರಿ. ಇನ್ನು ನಮಗೆ ದಣಿವಾದ್ರೆ ತಣ್ಣೀರ ಬಟ್ಟಿ ಇಡಾಕ ಆ ಮನ್ಯಾಗ ಒಂದು ಹೆಣತಿಲ್ರಿ ಅಪ್ಪ. ಏನು ಮಾಡೋದು ಬರ್ರಿ. मला ज्याची मी त्यालाच आणलं, तुझ्या देवाला आता मी मानलं. शेजारची काळी बाई लागली जोर लागला, जव लागली जोर लागला, जव नवीन पोपटा वाढतंय बरं, तुझ्या तोंडाला तोंड माझं विराग नाही बघून
ಗೋಡಾಗ ಕುಡಿಸ್ತೀನಿ ನಾನು ಒಳಗಾನೆ ಹನಿಗೆ ಗೋಡಾಗ ಕುಡಿಸ್ತೀನಿ ನಾನು ಒಳಗಾನೆ ಹನಿಗೆ ಕರಿತೀನಿ ಬಾರೋ ಕರತೀನಿ ಗಾರ ರಾಜು ಹೇಳು ನೀ ಹೇಳಂದ್ರೆ ಹೇಳಕ್ಕಾಗೋದಿಲ್ಲ ನನಗೆ ಮಾವ ಮಾಡೋಣ ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನೀರಕ್ಕ ಬಂದಾಗ ರಗಡ ಮಾಡೋದು ಹೈಕೈ ಜೋರ ರಗಡ ಮಾಡಿ ನೀರಕ್ಕ ಬಂದಾಗ ರಗಡ ಮಾಡೋದು ಹೈಕೈ ಜೋರ ಹರಿತೀನಿ ನಾಡ ಹರಿತೀನಿ ನಾಡ ಹರಿತೀನಿ ನಾಡ ಹರಿತೀನಿ ನಾಡ ಮಾವ ಮಾಡೋಣ ಆಲ್ ಇಂಡಿಯಾ ಟೂರ್ ರಗಡ ಮಾಡಿ ನೀರಕ್ಕ ಬಂದಾಗ ಹತ್ತೈತಿ ತಂಡಿ ಬಿತ್ತನಿನ ಗುಂಡಿ ಬಾಯಾಗ ಇಡ್ತೀನಿ ಉಂಡಿ ಕೈಕೆ ಹುಡುಗಿ ನಿನ್ನ ತಿಂಡಿ ತಿಂಡಿ ಕೇಳಕ್ ಹೋಗ್ಬೇಡ ತಿಂಡಿ ಕೇಳಿದ್ರೆ ಇಷ್ಟು ದಿನ ಎಲ್ಲ ಮನಗಿಸಿ ಕಳಿಸ್ತೀನಿ ನಿನಗೂ ಬಿಡುದಿಲ್ಲ ಬೆಳಗಾಗೋದಾಗ ಮನಗ್ಸ ಕಳಿಸ್ತೀನಿ ಚಾಲು ಹೊತ್ತ ಸೀಸನ ಬಾಳ ಹುಡುಗ ಮತ್ತನ ಮಾಡೋನು ನಾವು ಮತ್ತನ ಮಾಲಕನ ಕೇತನ ಲವ್ವಾದ ಹೋಗನ ಕೈದೇವಿ ರಕ್ಕ ಬರ್ತನ ಅವ ಬೆಕ್ಕಲಂಗ ತಿರುಗೋಣ ಅತ್ತ ಓಡಿ ಹೋಗೋಣ ಅವ ಬೆಕ್ಕಲಂಗ ತಿರುಗೋಣ ಅತ್ತ ಓಡಿ ಹೋಗೋಣ ಕೇಳ್ತೇನೆ ತಿಂಡಿ ನಮ್ಮ ತಿಂಡಿ ನೋಡ್ತೀವಿ ಅಯ್ಯಯ್ಯಪ್ಪ ನನ್ನ ಹಾಲ್ರು ಅಪ್ಪ ನನ್ನ ಅಪ್ಪ ನಂದು ಮುರೀತು ನಂದು ಮುರೀತು ಕಾಲ ಕಾಲೇ ಅಂದ್ರೆ ಹಂಗಲ್ಲ ಮುರಿತಂದ್ರ ಅಯ್ಯಯ್ಯಯ್ಯೋ ಯಾಕ್ರಿ ಪೊಲೀಸ್ ಸಾಹೇಬ್ರ ಮುಂಜಾನೆ ಏನ ಕಂಟ ಮಟ ಕುಡ್ದ ಗಿಡದ ಬಂದಿರೇನ ಹಿಡ್ದ ಹೋಗೋ ನಮ್ಮಂತ ಹರಿಯಾದ ಹುಡುಗಿಯಾಗಿ ಹಾದ ಈ ನಮ್ಮನೆ ಹಾದಿರಲ್ಲ ನೋಡಲಿ ನನ್ನ ಹಾಲಿನ ಗಡಿಗೆ ತೆಳಗ್ ಬಿದ್ದು ಹೊಡೆದ ಹಾಲೆಲ್ಲ ಮಣ್ಣಪ್ಪ ಅಲ್ಲಾಗೈತಿ ಹುಡುಗಿ ಯಾರು ನೀನು ಕಣ್ಣೆ ನೆತ್ತಿ ಮೇಲೆ ಹೋಗ್ಯಾವೇನು ಇಲ್ಲ ಬಗಲಾಗಿಟ್ಕೊಂಡಿಂದ ಕಾನ್ಸ್ಟೇಬಲ್ಗ ಅವಕ್ಕಂತ ಇದು ಸಿಕ್ಕಂಗ ಮಾತಾಡ್ತಿ ಎಲ್ಲೇ ನಿನ್ನ ಗಡಿ ಕತ್ತರಿಸಿ ಜೋಕಾಲಿ ಕಟ್ಟಿನಿ ಹುಷಾರು ಯಾಕ್ರಿ ಪೊಲೀಸ್ ಸಾಹೇಬ್ರ ನೀವು ಅದೆಲ್ಲ ಮಾಡತ್ತನ ನಾನು ಶೇಂಗಾ ಹರಿದು ಸೂಡ್ ಕಟ್ತೀನಿ ಅಂತ ತಿಳ್ಕೊಂಡ್ರೇನ ನಾ ಹಗರ ಅಂತ ತಿಳ್ಕೊಬೇಡ ನಾನು ನಿನ್ನ ಉಡ್ದಾರ ಹರಿದು ಉರ್ಲ್ ಹಾಕ್ತೀನಿ ನಿನ್ನ ನಾಲ್ಗಿ ಕರೆದು ಉಪ್ಪಿನಕಾಯಿ ಹಾಕ್ತೀನಿ ನನಗೇನು ಬಹಳ ಕಡಿಮೆ ಅಂತ ತಿಳ್ಕೊಬೇಡ ಮಹಾರಾಷ್ಟ್ರದಾಗಿನ ಒಂದ ತಿಂಡಿ ಫಿಗರ್ ದುಡ್ಡಾಗಿಟ್ಟಿತ್ತು ನೀವೇನ್ ಬಿಡ್ರಿ ಸಾವುಕಾರ ಮಂದಿ ನೀವು ಬಡವ್ರ ಮಂದ್ರಿ ಏ ಸಾಕು ಬಾಯಿ ಮುಚ್ಚು ನಿಂದೇನು ಬಾಯಿ ಏನು ಬಚ್ಚಲು ಯಾರನ್ನಾದ್ರ ತಡು ಆದ್ರೆ ಈ ಪೊಲೀಸನ್ನು ತಡಬೇಡ ಯಾಕಂದ್ರ ಹುತ್ತಿನಾಗಿನ ಏನು ಹುತ್ತಿನಾಗಿನ ಹಾವಿದ್ದಂಗೆ ಅಯ್ಯಯ್ಯೋ ನಿಮ್ಮ ಹಾವ ಬರಬಾರ್ದು ಮತ್ತಂದ್ರೆ ಸಿಟಿಗೆ ಕಟ್ಟಿ ಬಿಡ್ತೀವಲ್ಲೇ ಹುಷಾರು ನೀವು ಹಾವಿದ್ದಂಗ ಹಾ ಸರಿ ಇವ್ರು ಹೇಳ್ತೀನಿ ಇಂತ ಹಾವ ರಗಡಿ ಎಷ್ಟು ನೋಡ್ಲಿಕ್ಕಿಲ್ಲ ನಾನು ಅಂತೀನಿ ನಿಮ್ಮ ಹಾವಿಗೆ ನನ್ನ ಹಾಲು ಏನಾರ ಕುಡಿಸ್ಬಾರ್ದು ಕುಡಿಸಂದ್ರ ಅಲ್ಲ ಮಕ್ಕೊಂಡ್ಬಿಡ್ತೈತಿ ನಿಮ್ಮ ಹಾವ ಅಷ್ಟ ಅಲ್ಲ ಇಷ್ಟೊಂದು ನಿಗರಾಡಕ್ ಹೋಗ್ಬೇಡ ನನ್ನ ಕಡೆ ಮೋಡಿ ಮಾಡೋ ಪುಂಗಿ ಐತಿ ಪುಂಗಿ ಲೇ ಪುಂಗಿ ಹೋದ ನೆಂಗಿ ಸಾಕು ನಿಲ್ಲಿಸ್ತು ನಿನ್ನ ಕೋಳಿ ಜಗಳ ಮೊದಲು ನಡಿ ಸ್ಟೇಷನ್ಗೆ ತೋರಿಸ್ತೀನಿ ನಿನಗ ನಂದು ಕೋಲಿನ ರುಚಿ ಯಾಕ್ರಿ ಪೊಲೀಸ್ ಸಾಹೇಬ್ರ ನಾಯಕ್ ನಿಮ್ ಜೊತೆ ಸ್ಟೇಷನ್ ಬರ್ಬೇಕು 5 ನಿಮಿಷ ನಾವು ಮಾಡಿ ಮತ್ತೆ ಏಯ್! ಅಲ್ಲ, ನಾ ಏನ್ ಮಾಡಿದೆ ಅಂತ ಗೊತ್ತಾಯ್ತವ? ಏನ್ ಮಾಡಿದ್ಯಾ ಆ, ಮತ್ತೆ? ಹಾಲಿನೊಳಗೆ ನೀರು ಬೆಣ್ಣೆ ಒಳಗೆ ಮೈದಾ ಮಜ್ಜಿಗೆ ಒಳಗೆ ಮೊಸರು ಬೆರೆಸಿ ಊರು ತುಂಬಾ ಮಾರಿದಿ ಊರೆಲ್ಲ ವಾಂತಿ ಭೇದಿ ಚಾಲು ಆಗ್ಯದ ಅದಕ್ಕೆ ಕಲಬೆರಕೆ ಕಾನೂನಿನ ಪ್ರಕಾರ ನಿನ್ನ ಅರೆಸ್ಟ್ ಮಾಡ್ತೀನಿ ಅಲ್ರಿ ಸಾಹೇಬ್ರ ಲೋಕದಾಗ ಇಡೀ ಲೋಕದಾಗ ನಾ ಒಬ್ಬಕಿನ ಕಲಬೆರಕೆ ಮಾಡ್ತೀನಿ
ಅಂತ ಅನ್ಕೊಂಡ್ರೇನ? ಇನ್ನೂ ಗೊತ್ತಿಲ್ಲ ನಿಮಗೆ ಯಾರ್ಯಾರು ಕಲಿಬೆರಕೆ ಮಾಡ್ತಾರ ಅಂತ ಹೇಳಿ. ನೋಡ್ರಿ, ರವಾದಾಗ ಅದು ಮೆಕ್ಕೆಜೋಳದ ನುಚ್ಚು ಕಲಿಬೆರಕೆ ಮಾಡ್ತಾರ. ಅಷ್ಟಲ್ಲ, ಅಕ್ಕಿದಾಗ ಕಲ್ಲದ ಕಲಿಬೆರಕೆ ಮಾಡ್ತಾರ. ಅಷ್ಟಲ್ಲ, ಆಮೇಲೆ ಮತ್ತೆ ಏನದು ಬೆಲ್ಲದಾಗ ಮಣ್ಣು ಹಾಕಿರ್ತಾರ. ಇವನ್ನೆಲ್ಲ ಬಿಟ್ಟು ಮತ್ತೆ ನನ್ನ ಹಂತ ಕೆದಕ್ ಬಂದಿರಿ ನೀವು? ಇರ್ಲಿ ಬಿಡು, ಸ್ಟೇಷನ್ಗೆ ಬರೋದು ಬೇಡ, ಇಲ್ಲೇ ದಂಡ ಕಟ್ಬಿಡು, ಬಿಟ್ಟು ಬಿಡ್ತೀನಿ. ಏನದು ಕಟ್ಟೋದು? ಏನ್ ಕಟ್ಬೇಕು? ದಂಡ ದಂಡ ನಾಯಕ ದಂಡ ಕಟ್ಬೇಕ್ರಿ? ಕಟ್ಟಲಿಲ್ಲ ಅಂದ್ರೆ ಕತ್ತಲ್ ಕೋಣೆ ಹಾಕಿ ಏರೋಪ್ಲೇನ್ ಹತ್ತಿಸ್ತಿಲ್ಲೇ. ಓಯ್, ಅಲ್ರಿ, ಹೋಗ್ಲಿ ಬಿಡ್ರಿ, ನಾನ್ ನಿಮ್ಮ ದಂಡ ಕಟ್ತೀನಿ, ಆದ್ರ ನನ್ ರೊಕ್ಕ ಕೊಡ್ರಿ ಮೊದಲು. ನಾನ್ ಯಾಕೆ ರೊಕ್ಕ ಕೊಡ್ಲಿ? ನಾನೇನಾದ್ರೂ ನಿನ್ನ ಹಾಲು ಕುಡ್ದಿದ್ದೇನು? ತೂತು ಬಿದ್ದ ಡಬ್ರಿ ಮಾರಿ ಅವನ. ಅದು ನನ್ನ ಹಾಲು ಅನ್ಬೇಡ, ನಾ ಸಾಕಿರೋ ಎಮ್ಮಿ ಹಾಲನ್ನು. ಮತ್ತ ಬಿಟ್ರೆ ಸಣ್ಣಿಲ್ಲ, ಅವ್ರು ಎಲ್ಲರೂ ಬರತ್ತಕಿ ತಾಳೆ ಹಾಕಿ. ಅಲ್ಲಲೇ, ನೀ ನನ್ನ ಹಾಲು ಕುಡಿಲಿ ಬಿಡ್ಲಿ, ಅದು ನನಗ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ಮೊದಲು ನನ್ನ ಹಾಲಿನ ರೊಕ್ಕ ಕೊಟ್ಟಿ ಪಾಡ, ಇಲ್ಲಾಂದ್ರೆ ಕುಂತ ಮಂದಿನ ಕೂಡಿಸಿ ನಿನ್ನ ಮರ್ಯಾದೆ ತೆಗಿತೀನಿ. ಮತ್ತ ಅದೆಲ್ಲ ಹೆದರಿಕೆ ನನಗೆ ಹೇಳ್ಬೇಡ. ಮೊದಲ ನಿನ್ನ ಹೆಸರೇನು ಹೇಳು? ನನ್ನ ಹೆಸರು ಲಚ್ಚಿ ಅಂತ. ಅಯ್ಯೋ ನಿನ್ನ ಹುಚ್ಚಿ, ನಿಮ್ಮವನ ಪುಚ್ಚಿ. ಅನ್ನಂಗ ನಿಂದು ಹಡದಪ್ಪನ ಹೆಸರೇನು? ನಮ್ಮಪ್ಪನ ಹೆಸರು ಪರಮೇಶಿ ಅಂತ. ಅಯ್ಯೋ ನಿನ್ನ ಹುಚ್ಚಿ, ಸುತ್ತಾಕ್ಬಿಡು ನಿನ್ನ ಹುಚ್ಚಿ. ನಿಮ್ಮ ಅಪ್ಪ ಪರದೇಶಿ ಅಂದಂಗ ನಿನಗೊಬ್ಬ ಮಾವ ಇರ್ಬೇಕಲ್ಲ. ಅದಾನ ಕಿಸ್ಬಾಯ್ ಅವನು. ಅವ್ನ ಕಿಸ್ಬಾಯಿ ಹೆಸರೇನು? ಅವನು ಕಿಟ್ಟಿ ಅಂತ. ಅಯ್ಯೋ ನಿನ್ನ ಕೋಡಿ, ನಾನ್ ಯಾರಂತ ಮಾಡಿದೇಲಿ? ನಿಮ್ಮ ಮಾವ ಕಿಟ್ಟಿ. ಅಯ್ಯಯ್ಯೋ, ನಿನ್ನ ಖಬರಿಗೆ ಎಡಿ ತಂದ. ಅಲ್ಲ, ನಾ ಇಷ್ಟ ತನಕ ಎಷ್ಟು ಹೆದರಿದೆ ಗೊತ್ತೇನ? ನೀನೇ ನನ್ನ ಮಾವ. ಮಾಮ ನೋಡೋನು. ಹೋಗ್ಲಿ ಬಿಡು, ಈ ವೇಷ ಎದಕ್ ಹಾಕೊಂಡ್ ಬಂದಿ? ಇದು ನನ್ನ ಹಗಲು ವೇಷ. ನಮ್ಮ ಊರಾಗ ಸುರೇಶ್ ಕಂಬಳಿ ಬರದ ತುತ್ತು ಕೊಟ್ಟ ಅತ್ತಿಗೆ ನಾಟಕ ಇತ್ತು. ಅದ್ರಾಗ ನನಗೊಂದು ಪೊಲೀಸ್ ಪಾತ್ರ ಕೊಟ್ಟಿದ್ರು. ಆ ಡ್ರೆಸ್ ನನಗೆ ಬಹಳ ಪಸಂದ ಆಯ್ತು ನೋಡು. ಅದಕ್ಕೆ ನಿನಗೆ ತೋರಿಸ್ಬೇಕಂತ ಹೇಳಾರ ಓಡ್ ಬಂದಿನಿ ಬೆಕ್ಕಿನ ಕಣ್ಣಕ್ಕೆ. ಅಯ್ಯಯ್ಯೋ ಮಾವ, ಮೊದಲ ಈ ಅಂಗಿ ಬಿಚ್ಚಿ ಹೋಗಿ. ಇಲ್ಲಿ ಯಾರ ನೋಡಿದ್ರ, ಪೊಲೀಸರು ನೋಡಿದ್ರ ನಿನ್ನ ಕಳ್ಳ ಬಗ್ದ ಕೊಳ್ಳಿ ಅದನ್ನೆಲ್ಲ ಮೊದಲ ಬಿಚ್ಚಿ ಹೋಗಿ ಅವ ಮಂಗ್ಯಾನ ನಡಿ ಮನೆಗೆ ಹೋಗೋಣ. ನಮ್ಮಪ್ಪ ಅಲ್ಲಿ ಅಂತ ಹೊಯ್ಕೊಳಕತ್ತಾನ. ಹೊಯ್ಕೊಳಕ್ಕೆ ಹೋಳಿ ಹುಣ್ಣಿ ಏನ್ಲೇ ಲೇ, ಹಂಗೆ ಹೋಗ್ಬೇಡಲಿ. ಮತ್ತೇನ್ ಒಂದ್ ಬೆಲ್ಲ ಕೊಟ್ಟು ಹೋಗಲಿ. ಬೆಲ್ಲ ತಿನ್ನಕ್ ನೀನ್ ಸಣ್ಣ ಹುಡುಗಿ? ಅಯ್ಯೋ ಬೆಲ್ಲ ಇಲ್ಲಿಲ್ಲ, ಬಾ ಅಂಗಡಿ. ಅಯ್ಯೋ, ಅದು ಅಲ್ಲೇ ನಿನ್ನ ತುಟ್ಟಿ ಬೆಲ್ಲ. ಅದನ್ನೆಲ್ಲ ಈಗ ಕೇಳಬಾರ್ದು, ಮದ್ವೆ ಆದ್ಮೇಲೆ ಕೊಡ್ಬೇಕು ಅದನ್ನೆಲ್ಲ. ನೋಡು, ಎಂದಾದ್ರು ನಾನ್ ನಿನ್ನ ಗಂಡ ಆಗ್ಯಾವ, ಸ್ವಲ್ಪ ಕೊಡೋಲಿ, ಪುಣ್ಯ ಬರ್ತೈತಿ. ಹೌದಾ? ಹಂಗಾದ್ರೆ ಕೊಡ್ತೀನಿ ತಗೋ. ಏನ್ರು? ಮುತ್ತು ಕೊನೆಗೆ ಹೇಸು, ಹುತ್ತು ಹಾವಿಗೆ ಲೇಸು. ಅದು ಸ್ವಲ್ಪ ದೂರ ಇಡಿ, ಮತ್ತೆ ಚುಚ್ಚಿ ಗಿಚ್ಚಿ ಇರ್ತೀನಿ. ಇದೇ ಉಡುಪಿನಾಗ ಬೀಳೋದು ಲಂಗ ಎತ್ತಿ ಲುಂಗಿ ಡ್ಯಾನ್ಸ್. ಏನಂದ್ರೆ ಲಂಗ ಎತ್ತಿ ಲುಂಗಿ ಡ್ಯಾನ್ಸ್. ನಾನ್ ಲಂಗ ಎತ್ತಿ ಲುಂಗಿ ಡ್ಯಾನ್ಸ್ ಮಾಡ್ತೀನಪ್ಪ, ನೀ ಲುಂಗಿ ಎತ್ತಿ. ಅದು ಭಾಳ ಗಟ್ಟಿಲ್ಲ, ನೀನ್ ಒಟ್ಟ ತಲೆ ಕಟ್ಕೋಬೇಡ. ಹಂಗಾದ್ರೆ ಮತ್ತೆ ಆಗತ್ತಲ್ಲ ಮಾಮ, ತಗೋ ಬೆಲ್ಲ.
ಸಿಕ್ಕರ ಉರ್ಕೊಂಡು ತಿಂದು ಬಿಡ್ತಾನ. ಇಲ್ಲ ಒಟ್ಟು ಏನಾರು ಮಾಡಿ ಇವತ್ತು ಅವನಿಂದ ನನಗೆ ನೀನೇ ಪಾರ್ ಮಾಡಬೇಕು. ನಾನಂತೂ ಮನೆಯಾಗಿ ನಿಂದಿರ್ತೀನಿ. ನನ್ನ ಬಾಳು ಯಾಕ್ರಿ ಯಜಮಾನ್ರ ಯಾರನ್ನ ಹುಡ್ಕಾಕತ್ತಿರಲ್ಲ ಕರ ಕೊಳ್ಕೊಂಡು ಹಾಕಂದಂಗೆ. ನನ್ನ ಮಗಳಿಗೆ ಹುಡ್ಕಾಡಕತ್ತೇನ್ರಿ ಸಾಬ್ರ. ಮುಂಜಾನೆ ವಾದಕ್ಕೆ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿ ಹಾಳಾಗಿ ಹೋಗ್ಯಾಳು. ನನಗೆ ನೋಡಿದ್ರ ಉಸಿರಾಡುವಲ್ಲದ್ರಿ ಸಾಬ್ರ. ಯಾಕ್ರಿ ಅಂತದ್ ಏನಾಗಿತ್ತು ನಿಮ್ ಮಗಳ ಜೊತೆ? ಮದ್ವೆ ಮಾಡೋ ಯಪ್ಪ ಅಂತ ಗಂಟು ಬಿದ್ದಿದ್ರು. ನಾನು ಸ್ವಲ್ಪ ದಿನ ತಡ್ಕೋ ಮಗಳ ಅಂತ ಹೇಳಿದ್ರೆ ನನ್ನ ಮೇಲೆ ಮುನಿಸ್ಬಿಟ್ಟು ಹುಡುಗರು ಕೂಡ ಜಾತ್ರೆಯಾಗ ಅಡ್ಡಾಡ್ಕೊತ ಹೋಗ್ಯಾಳ. ಎಲ್ಲಂತೂ ಹುಡ್ಕಾಡಿ ಅಂದಾಗ ನಿಮ್ ಮಗಳ ಹೆಸರು ಏನ್ರಿ? ನನ್ನ ಮಗಳ ಹೆಸರು ಬಾಳ ಬಾರಿ ಐತ್ರಿ, ಲಕ್ಷವಂತ್ರಿ. ಅಂದ್ರ ಪ್ರೀತಿದಿಂದ ಮಾಯಾದಿಂದ ಲಚ್ಚವ ಅಂತ ಕರಿತೇನ್ರಿ ಸಾಹೇಬ್ರ. ಓಹೋ ಅವಳೇನ್ರಿ? ಇಲ್ಲೇ ಅದ ನೋಡ್ರಿ. ಸಾಯ್ಬೇಕಂತ ಬಾವಿ ದಡ್ಡಿಗೆ ಹೊಂಟಿದ್ಳು. ನೀ ಸತ್ರ ನಿಮ್ಮ ಅಪ್ಪನ ಗತಿಯರಂತ ನಾನೇ ಬುದ್ಧಿ ಮಾತು ಹೇಳಿ ಕರ್ಕೊಂಡ್ ಬಂದಿನ್ ನೋಡ್ರಿ ನಿಮ್ ಮಗಳನ್ನ. ಯಾಕೆ ಸಾಯ್ತವ? ನಾನೇನು ಉಳಿಸ್ತೇನೆ. ಅವಸರ ಮಾಡಬೇಡ. ಅಮಾಚಾರದೊಳಗೆ ನಿನ್ನ ಲಗ್ನ ಮಾಡಿಬಿಡ್ತೇನೆ. ನಂಬಿಕೆ ಇರ್ಲಿಲ್ಲ ಅಂದ್ರ ನಮ್ಮ ಸಾಹೇಬ್ರ ಅದಾರಲ್ಲ ಅವ್ರ ಆನೆಗಾಗಿ ನಿನ್ನ ಲಗ್ನ ಮಾಡ್ತೇನೆ ಮಗಳ. ಅಂದಂಗ ನಮ್ಗೆ ಲಗ್ನ ಕರೀರಿ ಯಜಮಾನ್ರ. ನಂಗೆ ಹೊರ ಯಾರಿ ಮತ್ತಾರಿ ನನ್ನ ತಂಗಿ ಮಗ ಅದಾನಲ್ಲ ಕಿಟ್ಟಿ, ಅವನ ಗಂಡ. ಅರ್ಯ ಏನಂತಾರದು? ಅಳ್ಯ 6 ರಾಣಿ ಮಾವು 3 ರಾಣಿ ಅಂತ. ಏ ಹಾಗಿಲ್ಲ, ಹಳೆ 6 ರಾಣಿ ಮಾವು 4 ರಾಣಿ ಆಗ್ಯಾನ ಈಗ. ಇವನಂತೂ ಒಲ್ಲ ಅಂದ್ರೆ ಒಲ್ಲ, ಅವನಿಗಂತ ನಾವು ಅಟ್ಟ ಮದುವೆ ಆಗುದು. ಒಲ್ಲೇನಂದ್ರ ಹೋಗಿರುವ ತನ ನೆಗಡಿ ತಪ್ಪೋದಿಲ್ಲ. ನೀನು ಇರತನ ನನ್ನ ಕಾಟ ತಪ್ಪೋದಿಲ್ಲ. ಮನೆ ಮೊದಲು ಮನೆ ಬಾಯ್ ಬಾಯ್. ನನಗೆಲ್ಲ ಗೊತ್ತೈತಿ, ಯಾಕಂದ್ರೆ ಎಲ್ಲಿ ಬೇಕಾದ್ರೆ ಬಂದು ತಿರ್ಗಾಡಿ ನೋಡಿನಿ. ಓಹೋ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗೆ ಐತ್ ನೋಡ್ರಿ. ಹೆಂಗಾರಿ ಮಾಡಿ ಈ ಲಚ್ಚಿ ಮನಸ್ಕದ್ದು ಅವ್ರ ಕೊಳ್ಳಿಗೆ ತಾಳಿ ಕಟ್ಟಿ ನಮ್ಮ ಮಾವನ ಕೈಯಾಗ ಕೋಲ್ ಕೊಟ್ಟು ನಮ್ಮ ಮನೆ ಕಾಯಾಗ ಹಚ್ಚಿದ್ರಾಯ್ತು. ಲಚ್ಚಿ ನಾ ಬಂದೆ ನಿನ್ನ ನಚ್ಚಿ, ಕೊಡೋ ನಿನ್ನ ಹೃದಯ ಬಿಚ್ಚಿ. पीछे
ರಾಜೇಶ್, 10 ಹಳ್ಳಿಗೆ ನೀನೇ ಮಹಾರಾಜನೆಂದು ಮೆರೆಯುತ್ತಿದ್ದೆಯಲ್ಲ, ನಿನ್ನ ಈ ಕೊಬ್ಬಿನ ದೇಹವನ್ನು ವಿಭಾಗ ಮಾಡಲೇಬೇಕು. ರಾಜೇಶ್, ಪುಂಡ ಜನರ ಹಿಂದ ಕಟ್ಟಿಕೊಂಡು ದಂಡನಾಯಕನಂತೆ ದರಬಾರ ನಡೆಸುತ್ತಿದೆಯಲ್ಲ, ನಿನ್ನ ಸಂಸಾರಕ್ಕೆ ವಿಷದ ಮುಳ್ಳು ಚುಚ್ಚಿ ನಿನ್ನನ್ನು ಬೀದಿ ಹಣ ಮಾಡದಿದ್ದರೆ ನಾನು ಪಾಂಡವಪುರದ ಪಟೇಲನೇ ಅಲ್ಲ. ಈಗಂತೂ ಅರಮನೆ ಅಂತ ಇದ್ದ ನಿನ್ನ ಮನೆಯನ್ನು ಹಾಳ ಮನೆಯನ್ನಾಗಿ ಮಾಡಿ ನಿನ್ನನ್ನು ಬೀದಿಗೆ ತಂದಿರಾಯಿತು. ಇನ್ನು ನಿನ್ನ ಸಂಸಾರ ಸರ್ವನಾಶ ಮಾಡುವುದೇ ನನ್ನ ಗುರಿ. ಪರಮೇಶಿ, ಏ ಪರಮೇಶಿ, ಹೇಳ್ರಿ ಗಣಿ, ಏನು ಮಾಡ್ತಾ ಇದೀಯೋ? ಏನಿಲ್ರಿ, ಕಾಗದೋಪತ್ರ ಪಕ್ಕ ಮಾಡಕತ್ತೇನ್ರಿ ಗಣವ್ರ. ಲೆಕ್ಕದ ಬುಕ್ಕ ಬಿಟ್ಟು ಮತ್ತೇನು ಗೊತ್ತಿಲ್ಲ ಪರದೇಶಿ. ಗಣವ್ರ, ನಾನು ಪರದೇಶ ಅಲ್ರಿ, ಪರಮೇಶಿ. ಸಾಕು ನಿಲ್ಲಿಸು ನಿನ್ನ ಮಾತು. ನೀನು ಯಾರು? ಗಣವ್ರ, ಹಿಂಗ ಕೇಳುತ್ತೀರಿ, ನಾನು ನಿಮ್ಮ ಗುಮಸ್ತಿ. ನೀವು ಕಾಲಿನಿಂದ ತೋರಿಸಿದ್ದು ತೆಗೆ ಮೇಲೆ ಹೊತ್ತು ಮಾಡುತ್ತೇನೆ. ನಾನು ಹ್ಯಾಂಗಲ್ರಿ, ನಾಯಿಯಿಂದ ಬಾಲಿದ್ದಂಗ್ರಿ. ಏ ಪರಮೇಶಿ, ನನಗೆ ನಾಯಿಗೆ ಹೊಲ್ಸುವೆಯಾ? ಗಣವ್ರ, ತಪ್ಪು ತಿಳ್ಕೊಂಡ್ರಿ, ಬಸವನಿಂದ ಬಾಲಿದ್ದಂಗೆ ನಾನು. ಹಾಗಾದರೆ ಹಕ್ಕಿ ಹಾಗೆ ಹಾರಾಡ್ತಿರುವ ಆ ರಾಜೇಶನ ಪುಕ್ಕ ಕೀಳಲು ಏನಾದರೂ ಒಂದು ಪ್ಲಾನ್ ಮಾಡು. ಅಯ್ಯೋಯಪ್ಪ, ಮೊದಲು ಬೆಂಕಿರಿ ಅವ, ಅವನು ಮುಟ್ಟಿದ್ರು ಸುಟ್ಟು ಹೋಗ್ತೇನು. ಬೆಂಕಿ ದೋಳ ಸರ್ಸಾಕ್ರಿ ಗಣವ್ರ. ಪರಮೇಶಿ, ಅವನು ಬೆಂಕಿ ಆದರೂ ಇವನು ಬಿಸಿ ನೀರು. ಅವನನ್ನು ಹೇಗೆ ಆರಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಮನೆ ಅನ್ನ ತಿಂದು ಅವನ ಪರ ಮಾತನಾಡುತ್ತೀಯಾ ನಾಲಾಯ್? ಮೊದಲು ನನ್ನ ಮನೆಯಿಂದ ತೊಲಗತ್ತೆ. ಆಲ್ರಿ ಗಣಿ, ನಾ ಹೇಳುದು ಹಂಗಲ್ರಿ. ಹಿಂದಕ್ಕ ನಿಮ್ಮ ಕೊಲೆ ಕೇಸಿನಾಗ ನೀವು ಜೈಲಿಗೆ ಹಾಕ್ರಿ ಅಂತ ನಿಮ್ಗೆ ಅವನು ತರವಾದ್ರ ನಮ್ಗೆ ಕುತಂತ್ರಿ ಅಂತ ಹೇಳದ್ರಿ ಗಣವ್ರ. ಪರಮೇಶಿ, ಹಿಂದಿನ ವಿಷಯವನ್ನು ನೆನಪಿಸಿ ನನ್ನ ಪಿತ್ತ ನೆತ್ತಿಗೆ ಇಳಿಸಬೇಡ. ನನಗೆ ಮಾಡಿದ ಅವಮಾನಕ್ಕೆ ಅವನು ಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡುವುದು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬೇಕು. ನೋಡುತ್ತಾ ಇರು ನನ್ನ ಕುತಂತ್ರನ್ನು. ಗಣವ್ರ, ಹೇಳಿಗ ನೀಶಾಡ್ಸೋದು ಕಲ್ಸೋದತ್ತದೇನ್ರಿ. 11 ಕೊಲೆ ಮಾಡಿದವರಿಗೆ ಇನ್ನೊಂದು ಕೊಲೆ ಹೆಚ್ಚಲ್ಲಿ. ನಾನೊಂದು ಪ್ಲಾನ್ ಹಾಕಿಸ್ತೇನೆ, ನೀವೊಂದು ಪ್ಲಾನ್ ಹಾಕಿಸ್ರಿ, ಬೇಕಾದ್ರೆ ನಿಮ್ಮ ಕೈ ಜೋಡಿಸ್ತೇನ್ರಿ ಧನ್ಯವಾದ. ಆಯ್ತು, ಲೆಕ್ಕ ಪತ್ರ ಎಲ್ಲ ಸರಿಯಾಗಿದೆ ತಾನೆ? ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ. ಮಕ್ಕಳ
ಜೋಪಾನ ಮಾಡ್ದಂಗ ಮಾಡಿದ್ದೇನ್ರಿ ಧನ್ಯವಾದ. ಶಬ್ಬಾಸ್ ಪರಮೇಶಿ ಶಬ್ಬಾಸ್. ತಲೆ ಅಂದರೆ ನಿನ್ನದೇ. ನಮಸ್ಕಾರ ರೀ ಧನವ್ರೆ. ಹಾ ಭಾಷಾ. ಹಾ ನಮಸ್ಕಾರ. ಬಂದ ವಿಷಯ ಏನಿಲ್ರಿ, ತಮ್ಮಿಂದ ನನಗೆ ಸಹಾಯ ಬೇಕಾಗಿತ್ತು. ಸಹಾಯ? ನಿತ್ಯವೂ ರಾಜಸನ ಜಪ ಮಾಡುತ್ತಿರುವ ನಿನಗೆ ನಾನು ಸಹಾಯ ಮಾಡಬೇಕೇ ಶ್ಯಾಮ್? ಹಾಗೇನಿಲ್ರಿ ಧನವ್ರೆ, ನನ್ ಚಿಕ್ಕ ದಿನಿಯಿಂದ ನಂದು ಮತ್ತು ನನ್ನ ತಂಗಿದು ರಾಧಾನು ಭಾರ ಅವ್ರ ಮೇಲೆ ಸಾಕಷ್ಟದೆ, ಮತ್ತೆ ಅವ್ರ ತಮ್ಮರು ಭಾರ ಅವ್ರ ಮೇಲೆ ಬೇಕಷ್ಟದೆ. ಅಂತರದಲ್ಲಿ ಮತ್ತೆ ಕೈ ಚಾಚೋದು ಸರಿ ಇಲ್ಲ ಪಟೇಲ್ರಿ. ಫಲಮನಿ ಸರಿ, ಫಲಮನಿ ಪತ್ರ ತಂದಿರಿ ತಾನೆ? ಈಗ ಸುದ್ದ ಆತು ನೋಡ್ರಿ. ಒಡ್ಲಿಗ ಕುಂಸ ಕೇಳ್ದಂಗ ಆತು ನಿಮ್ಮ ಮಾತು. ಅವನಿಗೆ ಅಲ್ಲಿ ಹೊಲ ಮನೆ ಐತ್ರಿ, ಅವನ್ ಇರುವುದು ರಾಜಸೇನ ಮನ್ಯಾಗ. ಹಾಗಾದರೆ ಸಾಯ ಕನಸಿನ ಮಾತು. ಹಾಗೇನ ಅನಬೇಡ್ರಿ ಧನವ್ರಿ. ನಾಯಿಗೆ ನನ್ನ ತಂಗಿ ರಾಧಾಗ ನೋಡ್ಲಿಕ್ಕ ಗಂಡ್ಯರ ಕಡೆಯವರು ಬರೀತಾರೆ. ದಯವಿಟ್ಟು ಸಹಾಯ ಮಾಡ್ರಿ, ನಿಮ್ಮ ಕೈ ಕೈ ಮುಗಿದರೆ ಕಾಸು ಹುಟ್ಟಲ್ಲ ಶಾ. ನಿನಗೆ ಯಾವ ಆಧಾರದ ಮೇಲೆ ಹಣ ಕೊಡಬೇಕು ನೀನೇ ಹೇಳು. ನಿನಗೆ ಹೊಲ ಇದೆಯೋ ಮನೆ ಇದೆಯೋ? ಅಲ್ರಿ ಧನ್ಯವ್ರ ಬರ್ರಿ. ಯಾಕೆ ವಿಚಾರ ಮಾಡಕತ್ತೀರಿ? ಇವನ ಮುಖ ಬಿಡ್ರಿ, ಇವಳ ತಂಗಿ ರಾಧಾನ ಮುಖ ನೋಡಿ ತಾಯಿ ಮಾಡ್ರಿ. ಏನು ಹುಡುಗಿರಿ ಅದು? ಅದು ಬೆಳಕಿಗೆ ಬಂದ್ರ ತಳ 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 ಹೊಳಿತೈತಿ ನೋಡ್ರಿ. ವಾಹ್ ಪರಮೇಶಿ, ತಲೆ ಅಂದರೆ ನಿನ್ನದೇ. ಫಸ್ಟ್ ಕ್ಲಾಸ್ ಪ್ಲಾನ್ ಹಾಕಿರಿ. ಆಶಾ, ನಿನಗೆ ಏನು ಸಹಾಯ ಬೇಕು ಕೇಳು. ಹೆಚ್ಚಾನಿಲ್ರಿ ದಣೆಯವ್ರ, 500 ರೂಪಾಯಿ ಕೊಟ್ಟು ಪುಣ್ಯ ಕಟ್ಕೋರಿ. ಪರಮೇಶಿ, ಇವನಿಗೆ 5,000 ರೂಪಾಯಿ ಕೊಡು. ಮಾವನ ಮೇಲೆ ಸಹಿ ತೆಗೆದುಕೋ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡ. ಆಯ್ತಪ್ಪ, ಸಹಿ ಮಾಡಪ್ಪ. ಪರಮೇಶಿ, ಹೇಳಿದನಿ. ಅದಕ್ಕೆ ಸಾಕ್ಷಿಯಾಗಿ ಆ ಕಾಳಿಂದ ಸಹಿ ತೆಗೆದುಕೋ. ನಿಮ್ಮಿಂದ ಬಹಳ ಉಪಕಾರ ಐತ್ರಿ ಜನವ್ರ. ನಿಮ್ಮ ಋಣ ಯಾವತ್ತು ಮರೆಯಲ್ಲ. ಸಹಾಯ ಮಾಡಿ ಸಮಸ್ಯೆಗೆ ಬಗೆಹರಿಸ್ತೀರಿ. ಇದರಲ್ಲಿ ಉಪಕಾರದ ಮಾತು ಏನು ಬಂತು ಶ್ಯಾಮ್? ಸಮಸ್ಯೆ ಬಂದಾಗ ಸಹಾಯ ಮಾಡುವುದೇ ಮನುಷ್ಯರ ಧರ್ಮ. ಜನರ ಸೇವೆಯ ಜನಾರ್ದನ ಸೇವೆ ಎಂದು ಕೇಳಲಿಲ್ಲವೇನು? ಹೌದಪ್ಪ ಶ್ಯಾಮ್, ಬಡವರು ಕಂಡರೆ ನಮ್ಮ ದನಿಯವ್ರದು ಕಳ್ಳ ಚೂರ ಅಂತೈತಿ. ಕೈಯಾಗಿದ್ದದನ್ನು ದಾನ ಮಾಡಿಬಿಡ್ತಾರ. ಕಲಿಯೋಗದ ಕಾರಣ ಅಂದಂಗ ನೀನು ಅವ್ರು ಹೇಳಿದ್ದು ಸ್ನಾನ ಬಿಡಬೇಡಪ್ಪ ತಮ್ಮ. ಆಯ್ತ್ರಿ, ನಾನೀಗ ಬರ್ತೀನಿ.
ಹಾಲು. ನನ್ನ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟೆ ಶ್ಯಾಮ್. ಇದೇ ಹಣದಿಂದ ನಿನ್ನ ಸಂಸಾರವನ್ನು ಸರ್ವನಾಶ ಮಾಡಿ ನಿನ್ನ ತಂಗಿಯ ಶೀಲ ಹಾಳು ಮಾಡದಿದ್ದರೆ ನಾನು ಪಾಂಡವಪುರದ ಪಟೇಲನೇ ಅಲ್ಲ. ಆ ಶ್ಯಾಮಗೆ ಕೊಟ್ಟು ಹಣ ಎಷ್ಟು? 5,000 ರೂಪಾಯಿ. ಅಲ್ಲ ಅಲ್ಲ, ನಿನ್ನ ಲೆಕ್ಕ ತಪ್ಪು. ನಾನು ಕೊಟ್ಟಿದ್ದು 50,000 ರೂಪಾಯಿ. ಅದು ಹೆಂಗ್ರಿ? ನಾನು ತಿರುಗಿ ಮಿರುಗಿ ಎಣಿಸಿ ಕೊಟ್ಟೇನಿ 5,000 ರೂಪಾಯಿ. ಹೇಳ್ತೀನಿ ಕೇಳು ಪರಮೇಶಿ. 5,000 ಸಂಖ್ಯಕ್ಕೆ ಮತ್ತೊಂದು ಶೂನ್ಯ ಹಾಕು. ಅದು ಯಾಕ್ರಿ? ಹೇಳಿದಷ್ಟು ಕೇಳು ಪರಮೇಶಿ. ಬರೀ 5,000 ರೂಪಾಯಿಯಿಂದ ನನ್ನ ಪ್ಲಾನ್ ಸಕ್ಸಸ್ ಆಗಲ್ಲ. 50,000 ರೂಪಾಯಿಯಿಂದ ಅವನು ಸಂಸಾರವನ್ನು ಸರ್ವನಾಶ ಮಾಡಿ ಆ ರಾಜೇಶನ ಮನೆಯನ್ನು ನುಚ್ಚ ನೂರ ಮಾಡದೆ ಮಾಡದಿದ್ದರೆ ನನ್ನ ಹೆಸರು ಪಟೇಲನೇ ಅಲ್ಲ. ಎಲ್ಲ ಮಗನೇ ಎಂತ ಬೇರೆ ವಾಚಿ ಅದ ನೋಡ್ರಿ. ಈಗ ಮಾಡಿ ಊರಾಗಿನ ಗುಡಿಸಿದ ಗುಂಡಂತ್ರ ಮಾಡಿ ಇಟ್ಟನ್ರಿ. ಬಡವರ ಹೊಟ್ಟಿ ತಣ್ಣೀರ ಬಟ್ಟಿನ ಗತಿರಿ. ಏನು ಹೌದು? ಬರ್ದೇನ್ರಿ ಇಂದ ಖುಷಿಯಾಗ ಪಾರ್ಟಿ ಇಲ್ಲೇನ್ರಿ ಧನ್ಯವ್ರ? ಯಾಕೆಲ್ಲ ಪರಮೇಶಿ, ನಡಿ ಹೋಗೋಣ.